ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿಶ್ರೀ ಹೊಸಪೇಟೆ. ಅಯೋಧ್ಯೆಯಿಂದ ಲಂಕಾಗೆ ಹೋಗಲು ರಾಮನಿಗೆ ಹನುಮಾನ್ ಸೈನ್ಯದ ಜೊತೆಗೆ ಅಳಿಲು ಕೂಡ ಸೇತುವೆ ನಿರ್ಮಾಣ ಮಾಡಲು ಸಹಾಯ ಮಾಡಿದೆ. ಈ ನಿಟ್ಟಿನಲ್ಲಿ ಅಯೋಧ್ಯೆಯ ರೈಲು ನಿಲ್ದಾಣಕ್ಕೆ ಮಹತ್ವದ ರೂಪ ನೀಡಲು ಹುಬ್ಬಳ್ಳಿಯ ಕಲಾವಿದರು ಕೂಡ ಅಳಿಲು ಸೇವೆ ಮಾಡಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ತೋರಿಸ್ತೀವಿ ನೋಡಿ. ಹೌದು ವೀಕ್ಷಕರೇ, ರಾವಣನ ಸಂಹಾರಕ್ಕೆ ಲಂಕೆಗೆ ಹೊರಟ ಶ್ರೀರಾಮನಿಗೆ ಸಮುದ್ರದ ಮೇಲೆ ಸೇತುವೆ ಕಟ್ಟಲು ಸಣ್ಣ ಅಳಿಲು ಸಹ ಸಹಾಯ ಮಾಡಿದೆ ಎಂಬ ಉಲ್ಲೇಖ ರಾಮಾಯಣದಲ್ಲಿದೆ. ಅದೇ ಅಳಲಿನ ಬೃಹದಾಕಾರದ ಕಲಾಕೃತಿಯನ್ನು ಅಯೋಧ್ಯೆ ಧಾಮ ಜಂಕ್ಷನ್ನಲ್ಲಿ ರೈಲ್ವೆ ನಿಲ್ದಾಣ ನಿರ್ಮಿಸಲಾಗಿದ್ದು, 5 ಕಲಾಕೃತಿಯನ್ನು ಆರ್ಟ್ ಪಾಲೆ ಹುಬ್ಬಳ್ಳಿಯ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆ ನಿರ್ಮಿಸಿರುವುದು ವಿಶೇಷವಾಗಿದೆ. ಹೌದು, ಹುಬ್ಬಳ್ಳಿ ಕೊಪ್ಪಿಕರ್ ರಸ್ತೆಯ ಆರ್ಟ್ ಪಾಲೆ ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಗೌತಮ್ ಓಸ್ವಾಲ್ ಹಾಗೂ ಆರ್ಟ್ ಡೈರೆಕ್ಟರ್ ನಿಧಿ ಓಸ್ವಾಲ್ ಅವರ ಮಾರ್ಗದರ್ಶನದಲ್ಲಿ ಈ ಕಲಾಕೃತಿಗಳನ್ನು ನಿರ್ಮಿಸಲಾಗಿದೆ. ಕಲಾಕೃತಿ ನಿರ್ಮಾಣದ ಪ್ರಾಜೆಕ್ಟ್ ಮುಖ್ಯಸ್ಥ ಸನತ್ ಪಾಟೀಲ, ಕಿರಿಯ ಆರ್ಕಿಟೆಕ್ಟ್ ವಿನಯ್ ಕುಮಾರ್ ಕುಂಬಾರ ಸೇರಿದಂತೆ ಒಟ್ಟು 20 ಜನ ಸಿಬ್ಬಂದಿ ಕೇವಲ 35 ದಿನಗಳಲ್ಲಿ ಕಲಾಕೃತಿ ಸಿದ್ಧಪಡಿಸಿದ್ದು ಉಚಿತವಾಗಿ ಸೇವೆಯ ರೂಪದಲ್ಲಿ ಸಲ್ಲಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ. ನಾನು ಆರ್ಕಿಟೆಕ್ಟ್ ನಿಧಿ, ಆರ್ಟ್ ಡೈರೆಕ್ಟರ್ ಆರ್ಟ್ ವಾಲೆ ಅಂತ. ನಮಗೆ ಭಾಳ ಬಿಗ್ ಅಪಾರ್ಚುನಿಟಿ ಸಿಕ್ಕೈತ್ರಿ. ಅದು ಅಯೋಧ್ಯ ರೈಲ್ವೆ ಸ್ಟೇಷನ್ ಬ್ಯೂಟಿಫಿಕೇಷನ್ ನಮಗೆ ಸಿಕ್ಕೈತ್ರಿ ಆರ್ಟ್ ವಾಲೆಗೆ. ಅಲ್ಲೇ ನಾವು 4 ಆರ್ಟ್ ವರ್ಕ್ಸ್ ಮಾಡಿದ್ವಿ ರೀ. ಒಂದು ರಾಮ ಮಂದಿರ್ ಮತ್ತು ಅದು ರಾಮ ಮಂದಿರ್ ವರ್ಡಿಂಗ್ಸಿಂದ ಅದು ಎಲ್ಲ 4 ಆರ್ಟ್ ವರ್ಕ್ 3D ಮತ್ತು ಲೈಟಿಂಗ್ ಐತ್ರಿ. ಒಂದು ರಾಮ ಮಂದಿರ್ ಸಿಲೋಟ್ 46 ಫೀಟ್ ಯೂಜ್ ಐತ್ರಿ. ಅದು ಮೇನ್ ಆಟ್ರಿಯಮ್ ಸ್ಪೇಸ್ ಒಳಗೆ ಐತ್ರಿ. ಮತ್ತು ಒಂದು ಸ್ಕ್ವಿರಲ್ ಮಾಡಿದ್ವಿ, ಅದು ಕಾಟನ್ ಸ್ಟೀಲಿಂದ ಐತಿ, ಅದು 15 ಫೀಟ್ ಯೂಜ್ ಐತಿ. ಮತ್ತು ಒಂದು ಸರಿಯು ಘಾಟ್ ಅದು 46 ಫೀಟ್ ಯೂಜ್ ಐತಿ. ಇದು ಎಲ್ಲರೂ ನನ್ನ ಟೀಮ್ ಮತ್ತು ನಾವು 35 ಡೇಸ್ ಮತ್ತು ಒಳಗೆ ಕಂಪ್ಲೀಟ್ ಮಾಡಿದ್ವಿ. ಮತ್ತು ನನ್ನ ಹುಬ್ಳಿ ಒಳಗೆ 60 ಮೆಂಬರ್ಸ್ ಇದ್ದಾವ್ರಿ. ಟೀಮ್ ಒಳಗೆ 20 ಟೀಮ್ ಮೆಂಬರ್ಸ್ ಅಲ್ಲೇ ಹೋಗ್ಯಾರ ರೀ. ಹುಬ್ಳಿ ಸಿಟಿಯಿಂದ ನಾವು ಹೋಗಿದ್ವ, ನಮಗೆ ಭಾಳ ಖುಷಿ. ಅಲ್ಲೇ ಹುಬ್ಳಿ ಸಿಟಿಗೆ ರೆಕಗ್ನೇಷನ್ ಸಿಗಾಕತ್ತೈತಿ, ಆರ್ಟ್ ವಾಲೆಗೆ ರೆಕಗ್ನೇಷನ್ ಸಿಗಾಕತ್ತೈತ್ರಿ. ಅದು ಭಾಳ ಬಿಗ್ ಅಪಾರ್ಚುನಿಟಿ ಐತಿ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಆಲ್ ದ ಎಲ್ಲ ಆರ್ಟ್ ವರ್ಕ್ ಸ್ಪಾನ್ಸರ್ಡ್ ಬೈ ಕಲ್ಯಾಣ್ ಜ್ಯುವೆಲರ್ಸ್, ಆಲ್ ದ 4 ಆರ್ಟ್ ವರ್ಕ್ಸ್. ಇನ್ನು ಜಂಕ್ಷನ್ನ ಮುಖ್ಯ ದ್ವಾರದ ಬಳಿಯ A3 ಪ್ಯಾಸೇಜ್ನಲ್ಲಿ ಕ್ವಾರ್ಟನ್ ಸ್ಟೀಲ್ನಲ್ಲಿ ಈ ಕಲಾಕೃತಿಯನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ಅಳಿಲು ಒಟ್ಟು 19.5 ಅಡಿ ಎತ್ತರವಿದ್ದು 2.5 ಟನ್ ತೂಕವಿದೆ. ಇದು ಭಾರತದ ಅತಿ ಎತ್ತರದ ಅಳಿಲಿನ ಕಲಾಕೃತಿ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಲಿದೆ. ಇನ್ನು ಅದರಂತೆ ರೈಲ್ವೆ ಜಂಕ್ಷನ್ನಲ್ಲಿ 40 ಅಡಿ ಎತ್ತರದ ಅಯೋಧ್ಯೆ ರಾಮ ಮಂದಿರ, 8.5 ಅಡಿ ಎತ್ತರದ ಅಯೋಧ್ಯೆ, 9 ಅಡಿ ಎತ್ತರದ ನಾಮಫಲಕ ಹಾಗೂ 40 ಅಡಿ ಎತ್ತರದ ಸರಾಯು ನದಿ ಘಾಟ್ ಕಲಾಕೃತಿಗಳನ್ನು ಆರ್ಟ್ ವಾಲೆ ಸಂಸ್ಥೆ ನಿರ್ಮಿಸಿದೆ. ಸೊ ನಮಗೆ ನದನ್ ರೈಲ್ವೇಸಿಂದ ಆಪರ್ಚುನಿಟಿ ಸಿಕ್ತು ಅಯೋಧ್ಯೆ ರೈಲ್ವೆ ಸ್ಟೇಷನ್ ಬ್ಯೂಟಿಫೈ ಮಾಡಲಿಕ್ಕೆ. ಸೊ ಅಲ್ಲಿ ನಾವು 4 ಆರ್ಟ್ ವರ್ಕ್ ಬ್ಯೂಟಿಫೈ ಮಾಡಿದ್ದೀವಿ. ಸೊ ಒಂದು ವೆಲ್ಕಮ್ ಇದರಲ್ಲಿ ರಾಮ ಮಂದಿರದ ಮ್ಯೂರಲ್ ಮಾಡಿದ್ದೀವಿ, 3D ಮ್ಯೂರಲು. ಆಮೇಲೆ ಇನ್ನೊಂದು ಅಲಿಲು ಸೇವೆ ಅಂತೇಳಿ ಅಲಿಲುದು ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ 15 ಅಡಿ ಹೈಟಲ್ಲಿ. ಆಮೇಲೆ ಇನ್ನೊಂದು 2 ವಾಲಿಗೆ, ದೊಡ್ಡ ವಾಲಿಗೆ 46 ಫೀಟದು ಒಂದು ರಾಮ ಮಂದಿರ ಗೋಪುರದ ಒಂದು ಮ್ಯೂರಲ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಸರಾಯು ಘಾಟದು ಒಂದು ಮ್ಯೂರಲ್ ಮಾಡಿದ್ದೀವಿ ಸರ್ ಅದರಲ್ಲಿ. ಆಮೇಲೆ ಈ ಆರ್ಟ್ ವರ್ಕ್ ಎಲ್ಲ ರೈಲ್ವೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿದ್ದೀವಿ. ಆಮೇಲೆ ಕಲ್ಯಾಣ್ ಜ್ಯುವೆಲರ್ಸ್ ಅವರು ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ಸರ್. ಇದು ನಾವು ಆ್ಯಕ್ಚುಲಿ ಸರ್ ನಾವು ಮೊದಲಕ್ಕಿಂತ ನೀವು ನೋಡಿರ್ಬೋದು ಹುಬ್ಬಳ್ಳಿ, ಧಾರವಾಡ, ಹೊಸಪೇಟೆ, ಬೆಳಗಾಂ ಸ್ಟೇಷನಲ್ಲಿ ಆರ್ಟ್ ವರ್ಕ್ಸ್ ಎಲ್ಲ ನಾವೇ ಮಾಡಿದ್ವಿ ಸರ್ ಬ್ಯೂಟಿಫೈ. ಸೊ ಅದನ್ನು ನೋಡಿಬಿಟ್ಟು ನದನ್ ರೈಲ್ವೆ ಸರ್ ನಮ್ಗೆ ಇನ್ವೈಟ್ ಮಾಡಿದ್ರು, ನೀವು ಏನಾರ ಮಾಡ್ಬೋದಾರ ಅಯೋಧ್ಯ ಸ್ಟೇಷನ್ದಲ್ಲಿ ಅಂತೇಳಿ. ಸೊ ಅದಕ್ಕೆ ಬಟ್ ಅದರಲ್ಲಿ ಅದೇ ಹೇಳಿದಲ್ಲ, ನಾವು 5 ತಿಂಗಳ ಮಾಡೋದು ಕೆಲಸ 35 ದಿವಸದಲ್ಲಿ ಮುಗಿಸಿದ್ವಿ, ಯಾಕಂದ್ರೆ ಟೈಮ್ ಪೀರಿಯಡ್ ಶಾರ್ಟ್ ಇತ್ತು ಸರ್ ಅದು. ಸೊ ಅದರಲ್ಲಿ ಅವ್ರನ್ನ ನಮ್ಮ ಡಿಸೈನ್ ಫಸ್ಟ್ ನಾವು ಕನ್ಸೆಪ್ಟ್ ಮಾಡಿ ಒಂದು ಎಲ್ಲ ವಾಲ್ಗೆ ಒಂದು 3 ಆಪ್ಷನ್ ಪ್ರೆಸೆಂಟ್ ಮಾಡಿದ್ವಿ ಸರ್. ಅದರಲ್ಲಿ 4 ಆಪ್ಷನ್ ಸೆಲೆಕ್ಟ್ ಮಾಡಿ ನಾವು ವಿತಿನ್ 35 ಡೇಸಲ್ಲಿ ಮುಗಿಸಿ ನಮ್ಮ ಟೀಮಲ್ಲಿ ಮುಗಿಸಿ ಬಂದಿದ್ದಾರೆ ಸರ್. ಅದು ಎಸ್ ಸರ್. ಇದು ಆ್ಯಕ್ಚುಲಿ ಇದಲ್ಲ, ಈಗ ವರ್ಕ್ 5 ತಿಂಗಳಲ್ಲಿ ನಮ್ಮ ಡಿಎನೇಟ್ ಮಾಡಿ 35 ಡೇಸಲ್ಲಿ ಇದರಷ್ಟು ಬೆಸ್ಟ್ ಯಾರು ಮಾಡೋಕ್ಕಾಗಲ್ಲ ಸರ್. ಬೇಕಾದ್ರೆ ನೀವು ನೋಡ್ಬೋದು ವರ್ಕ್, ಬಟ್ ಫೋಟೋ ನೋಡ್ಬೋದಲ್ಲ ಸರ್. ಕಾಟನ್ ಸ್ಟೀಲ್ ಲೈಫ್ 100 ಇಯರ್ಸ್
ಏನಾಗಲ್ಲ ನಿಮಗೆ. ಯಾಕಂದರೆ ಅದು ಕಲರ್ ಇರೋದೇ ರಸ್ಟ್ ಕಲರ್ ಅದು ಹೋಗ್ತಾ ಹೋಗ್ತಾ ಕಲರ್ ಆ ಥರ ಇನ್ನೂ ಇದಾಗೋದು ಹೋಗುತ್ತೆ, ಏನು ರಸ್ಟ್ ಆಗಲ್ಲ ಅದು ಮೆಟೀರಿಯಲ್ ಅದು. ಯಲ್ಲಪ್ಪ ಗೌಡ ಕುಂದಗೋಳ್, 1 TV ಹುಬ್ಬಳ್ಳಿ. ಒಟ್ನಲ್ಲಿ ಅಯೋಧ್ಯೆಯ ಅಲಂಕಾರಕ್ಕೆ ಹುಬ್ಬಳ್ಳಿಯ ಕೊಡುಗೆ ಅವಿಸ್ಮರಣೀಯವಾಗಿದೆ. ಹುಬ್ಬಳ್ಳಿಯ ಕಲಾವಿದರ ಕೈಚಳಕ ಅಯೋಧ್ಯೆಯ ರಾಮನ ಮನಸ್ಸಿಗೆ ಮುದ ನೀಡುವಂತಾಗಿರುವುದು ಎಲ್ಲೆಡೆಯೂ ಪ್ರಶಂಸೆಗೆ ಪಾತ್ರವಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ 1 TV ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.